ಈಗ ಇಲ್ಲಿ ನಾವು ನಿಂತಿರೋದು ಶಿರಾ ಅಮರಾಪುರ ರಸ್ತೆ ಜ್ಯೋತಿ ನಗರದಲ್ಲಿ ಈ ಪ್ರೆಸಿಡೆನ್ಸಿ ಸ್ಕೂಲ್ ಮುಂಭಾಗ ಮತ್ತು ಇಲ್ಲಿ ಬೇಕ್ ಪಾಯಿಂಟ್ ಅಂತ ಏನಿದೆ ಅದರ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಎಷ್ಟೊತ್ತಿಗಾಗಿರೋದು 9 ಗಂಟೆ ಸುಮಾರಿಗೆ ನಮ್ಮ ಇದೇ ಪಕ್ಕದ ಜ್ಯೋತಿ ನಗರದ ನಿವಾಸಿ ರೋಡಲ್ಲಿ ಇಲ್ಲಿಂದ ಒಂದು 3-4ನೇ ಮನೆ ಶಿವಣ್ಣ ಅಂತೇಳಿ ರಾತ್ರಿ ತನ್ನ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ಅಮರಾಪುರ ರಸ್ತೆಯಲ್ಲಿ ಈ ಭಾಗದಿಂದ ವಿಪರೀತ ವೇಗವಾಗಿ ಬಂದಂಥ ಒಂದು ಆಂಬುಲೆನ್ಸು ಅವನಿಗೆ ಹೊಡೆದ ಪರಿಣಾಮ ಆತನಿಗೆ ಒಂದು ಮೇಜರ್ ಇಂಜರೀಸ್ ಆಗಿ ಕೂಡಲೇ ಅವರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಫಸ್ಟ್ ಏಡ್ ಕೊಟ್ಟು ಅಲ್ಲಿಂದ ತುಮಕೂರಿಗೆ ಸಾಗಿಸುವಂಥ ಸಂದರ್ಭದಲ್ಲಿ ಆತನ ಹಸುನೀಗಿದ್ದಾನೆ. ಇದು ಎಲ್ಲೋ ಒಂದು ಕಡೆ ಈಗಾಗಲೇ ಹಿಂದೆ 3 ವರ್ಷದ ಹಿಂದೆ ನಾನೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿ ಇದು ಹೈವೇ ಇದೆ, ಇಲ್ಲಿ ಹಂಪ್ಸ್ ಹಾಕೋದಕ್ಕೆ ಬರಲ್ಲ ಅಂತ ಅವ್ರು ಸಬೂಬು ಹೇಳ್ಕೊಂಡು ಬಂದಿದ್ರು 5-6 ವರ್ಷದಿಂದ. ನಾನು ಅವ್ರಿಗೆ ಹೇಳಿ ಒಂದು 10,000 ಜನ ಶಾಲಾ ಕಾಲೇಜಿನ ಮಕ್ಕಳು ಇಲ್ಲಿ ಓಡಾಡ್ತಾರೆ, ವಿಪರೀತ ಜನದಟ್ಟಣೆ ಇರ್ತಕ್ಕಂಥ ಒಂದು ಏರಿಯಾ ಅಂತೇಳಿ ಆ ಜ್ಯೋತಿ ನಗರದಿಂದ ಹಿಡಿದು ಕಲ್ಕೋಟೆವರೆಗೆ 3-4 ಕಡೆ ಹಂಪ್ಸ್ ಹಾಕುವಂಥದ್ದಾಗಿತ್ತು. ಆದರೆ ಮೊನ್ನೆ ಹೊಸದಾಗಿ ಏನೋ ಟಾರಿಂಗ್ ಮಾಡೋವಂಥ ಸಂದರ್ಭದಲ್ಲಿ ಆ ಇರೋವಂಥ ಹಂಪ್ಸ್ಗಳನ್ನೆಲ್ಲ ತೆಗೆದು ಮತ್ತೆ ಅವರು ಹಂಪ್ಸ್ ಹಾಕ್ತೆ ಹಾಗೆ ಬಿಟ್ಟ ಕಾರಣಕ್ಕಾಗಿ ಈಗಾಗಲೇ ಈ ಕಳೆದ 15-20 ದಿವಸದಲ್ಲಿ ಇದು 2ನೇ ಅಪಘಾತ ಸಂಭವಿಸಿರುವಂಥದ್ದು. ಹಾಗಾಗಿ ನಾನು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಆದಷ್ಟು ಶೀಘ್ರವಾಗಿ ಇವತ್ತು ಸಂಜೆ ಒಳಗಡೆ ಅವರು ಇದಕ್ಕೆ ಹಂಪ್ಸ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಅತಿ ಜರೂರಾಗಿ ಆಗಬೇಕು. 10,000 ಜನ ಮಕ್ಕಳು, ದೊಡ್ಡ ದೊಡ್ಡ ವಾಹನಗಳು ಹೋಗ್ತವೆ. ಇನ್ನು ಇದೇನಾದರೂ ಆಂಧ್ರಕ್ಕೆ ಕನೆಕ್ಟ್ ಆಗಿಬಿಟ್ರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಇದು ಅಪಘಾತಗಳಾಗುವಂಥ ಸಂದರ್ಭ ಇರುತ್ತೆ. ಆ ಕಾರಣಕ್ಕಾಗಿ ನಾನು ಸಂಬಂಧಿಸಿದ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ AEE ಏನಿದ್ದಾರೆ, ಏನವ್ರ ಹೆಸರು ಮಂಜುನಾಥ ಪ್ರವೀಣ, ಈಗಲೇ ಮಾತಾಡಿದ್ದೇನೆ, ಈಗ ಬರ್ತೀನಿ ಅಂತ ಹೇಳಿದ್ದಾರೆ ಸ್ಪಾಟ್ಗೆ ಅವರು. ಸೊ ಇವತ್ತು ಸಂಜೆ ಒಳಗಡೆ ಇದಕ್ಕೊಂದು ಹಂಪ್ಸ್ ಹಾಕುವಂಥ ಕೆಲಸ ಆಗಬೇಕಾಗತ್ತೆ. ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಅಂತ ಹೇಳ್ಬಿಟ್ರೆ ಇನ್ನೆಷ್ಟು ಜನಕ್ಕೆ ಏನು ತೊಂದರೆ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಯಾರಿಗೂ ಇಲ್ಲಿ ಮೇನ್ ರೋಡಲ್ಲಿ ಹೋಗೋರಿಗೆ ಯಾರಿಗೂ ಇದರ ಪರಿವಿರಲ್ಲ, ಏನಾಗುತ್ತೆ ಅನಾಹುತದ ಅರಿವಿರಲ್ಲ. ಹಾಗಾಗಿ ಅತಿ ಶೀಘ್ರದಲ್ಲಿ ಇದು ಆಗಬೇಕು. ಇದು ನಿಜಕ್ಕೂ ಕೂಡ ಒಬ್ಬ ಅತ್ಯಂತ ಒಳ್ಳೆಯ ವ್ಯಕ್ತಿ ಶಿವಣ್ಣ ಅನ್ನೋರು. ಇದೇ ನಮ್ಮ ಪಕ್ಕದ ಚನ್ನನಕುಂಟೆ ಗ್ರಾಮದವರು, ಇಲ್ಲೇನೋ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಂಥವ್ರು. ನಿಜಕ್ಕೂ ಇದೊಂದು ಭಾಳ ದುಃಖದ ಸಂಗತಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲೋ ಒಂದು ಕಡೆ ಇದೊಂದು ಸಣ್ಣ ಅಚಾತುರ್ಯ, ಒಂದು ನೆಗ್ಲಿಜೆನ್ಸ್. ಸಂತೋಷ್ ಅಂತ ಹೈವೇ ಇಂಜಿನಿಯರ್ ಮಾತಾಡಿದ್ದೀನಿ ಈಗ. ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದು ಇವತ್ತೇ ಹೇಳಿದ್ದೀನಿ ನಾನು, ಬ್ಯಾರಿಕೇಡ್ಸು ಇಡಬೇಕು, ಜೊತೆಗೆ ಅವರು ಕಡ್ಡಾಯವಾಗಿ ಹಂಪ್ಸ್ ಕೂಡ ಹಾಕಬೇಕು. ಎಲ್ಲಿಂದ? ಜ್ಯೋತಿ ನಗರದಿಂದ ಕಲ್ಕೋಟೆವರೆಗೆ ಎಲ್ಲೆಲ್ಲಿ ಇವರು ಡಿವೈಡರ್ ಓಪನಿಂಗ್ ಬಿಟ್ಟಿದ್ದಾರೆ ಆ ಎಲ್ಲ ಕಡೆ ಕೂಡ ಹಂಪ್ಸನ್ನು ಹಾಕಬೇಕು. ಆ ಕೆಲಸ ಇವತ್ತು ಸಂಜೆ ಒಳಗೆ ಆಗಬೇಕು ಅಂತೇಳಿ ಮತ್ತೆ ನಾನು ಮಾಧ್ಯಮದವ್ರ ಮುಖಾಂತರ ಏನು ನಮ್ಮ ಹೈವೇನವರು ಇದ್ದಾರೆ ಸಂಬಂಧಿಸಿದ ಅಧಿಕಾರಿಗಳು ಅವ್ರಿಗೆ ಆಗ್ರಹಿಸ್ತೀನಿ. ಫೋನ್ ಸಂಪರ್ಕದಲ್ಲೇ ಇರ್ತೀನಿ. ಹಾಗೆ ಒಂದು ನೋಡು ಲೈನ್ ತಗೋರ್ಗೆ ಫೋನ್ ಮಾಡ. ಹಾಂ, ಯಾರು ಇಲ್ವಲ್ಲ ನಿಮ್ಮ ಸೈಟ್ ಇಂಜಿನಿಯರು? ಯಾರು ಇಲ್ಲ. ಹನುಮಂತ್ ಯಾರಪ್ಪ? ಇಲ್ಲಿ ಹನುಮಂತನೂ ಇಲ್ಲ, ಯಾರೂ ಇಲ್ಲ. ಆಮೇಲೆ ಈಗ ಇಮ್ಮಿಡಿಯೇಟಾಗಿ ಬ್ಯಾರಿಕೇಡ್ ಅರೇಂಜ್ ಮಾಡಿರಿ. ಹೌದು. ಈಗ ಹೆಂಗ್ ಗೊತ್ತಾ ಸಂತೋಷ್, ಈಗಾಗಲೇ 2 ಜೀವ ಬಲಿಯಾಗಿದೆ. ಈಗ ನಾವು ಒಂದು ಕ್ಷಣ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಓಡಾಡೋ ವೆಹಿಕಲ್ ಓಡಾಡಿದ್ರೆ ದೊಡ್ಡ ದೊಡ್ಡ ವೆಹಿಕಲ್ ಬರುತ್ತೆ ಆಂಧ್ರದಿಂದ ಎಲ್ಲ. ಬಟ್ ಇವತ್ತು ಸಂಜೆ ಒಳಗಡೆ ಹಂಪ್ಸ್ ಹಾಕ್ಲೇಬೇಕಪ್ಪ. ಇವತ್ತು ಸಂಜೆ ಒಳಗಡೆ ಕೆಲಸ ಆಗಬೇಕು. ಆಗುತ್ತಾ ಇಲ್ವಾ?
ಅಲ್ಲ ಆಗ್ಲಿಲ್ಲ ಅಂದ್ರೆ ನಾನೇ ಒಂದು 2 ಲೋಡ್ ಕಾಂಕ್ರೀಟ್ ತರಿಸಿ ಹಾಕ್ಸ್ತೀನಿ. ಇವತ್ತು ಸಂಜೆ ಒಳಗಡೆ ಏನು IB ಸರ್ಕಲ್ ಇಂದ ಹಿಡಿದು ಕಲ್ಕೋಟೆವರೆಗೆ ನೀವು ಎಲ್ಲೆಲ್ಲಿ ಡಿವೈಡ್ ಓಪನಿಂಗ್ ಬಿಟ್ಟಿದ್ದೀರಾ ಅಲ್ಲಿ ಎಲ್ಲ ಕಡೆ ಆಗ್ಬೇಕು. ಇದು ಆಗ್ಲಿಲ್ಲ ಅಂದ್ರೆ ನೇರವಾಗಿ ನಿಮ್ದು ಜವಾಬ್ದಾರಿ ಆಗುತ್ತೆ ನೋಡ್ರಿ. ನಾನು ಅವತ್ತು ಮಾತಾಡಿದ್ದೀನಿ ಫೋನಲ್ಲಿ, ನೀವು ಹಂಪ್ಸ್ ತೆಗಿಬೇಕಾದ್ರೆ ಹೇಳಿದ್ದೀನಿ, ಹಂಪ್ಸ್ ತೆಗಿಬೇಡ್ರಿ ಅಂತ ಹೇಳಿದ್ದೀನಿ. ನೀವು ಒಂದು ವಾರದೊಳಗೆ ಮತ್ತೆ ಹಾಕ್ಸ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಹಾಕಿಲ್ಲ. ಹಂಗೆ ಹೇಳ ನೋಡ್ರಿ, ನೀವು ಟಾರ್ ಹಾಕ್ಬೇಕಾದ್ರೆ ಟೆಂಪ್ರರಿ ಒಂದ್ ಮಾಡಿದ್ರು ಆಗಿತ್ತಲ್ಲ. ಈಗ ನೋಡಿ ಅಮೂಲ್ಯವಾದ ಜೀವಗಳು ಕಳ್ಕೊಳ್ಳೋದು ಚೆನ್ನಾಗಿರಲ್ಲ. ವಾರದಲ್ಲಿ 2 ಹೋಗಿದ್ದಾರೆ. ಸಂಜೆ ಒಳಗಡೆ ನೀವು ಹಂಪ್ಸ್ ಹಾಕಿ ನನಗೆ ರಿಪೋರ್ಟ್ ಮಾಡಬೇಕು. ಓಕೆ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.